ಈ 126 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ನನಗೆ 100 ರೂಪಾಯಿ ಪೆಟ್ರೋಲ್ ಕೂಡ ಖರ್ಚಾಗಿಲ್ಲ. ನನ್ನೇ ಕೇಳ್ತವ್ರು, ಏನಕ್ಕೆ ಇಷ್ಟು ಬೇಗ ಬಂದಿದೆಯಾ ಡೆಲಿವರಿ ಮಾಡೋಕ್ಕೆ? ರಾತ್ರಿ 11 ಗಂಟೆಗೆ ತನಕ ಟೈಮ್ ಆಯ್ತಲ್ಲ, ಇಷ್ಟು ಬೇಗ ಏನಕ್ಕೆ ಬಂದೆ 9 ಗಂಟೆಗೆ ಅಂತ ಕೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು 35th ಡೇ ಚಾಲೆಂಜು. ನಾನು ಡೆಲಿವರಿ ಮಾಡೋಕ್ಕೆ ಪಾಯಿಂಟಿಗೆ ಬಂದಿದ್ದೀನಿ. ಟೈಮು 8:03. ಟೋಟಲ್ 131 ಪಾರ್ಸಲ್ ಇದೆ. 131 ಪಾರ್ಸಲ್ನ ನಾನು 1 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಬೆಸ್ಟ್ ಟ್ರೈ ಮಾಡ್ತೀನಿ. ಫಸ್ಟ್ ಪಾಯಿಂಟು ಲೊಕೇಶನ್ ಡೆಲಿವರಿ ಇಲ್ಲೇ. ಬನ್ನಿ ಡೆಲಿವರಿ ಮಾಡೋಣ. ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಬಂದಿದ್ದೀನಿ. ಟೈಮ್ 8 ಗಂಟೆ. ಕಸ್ಟಮರ್ ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. OTP ಇದೆ, ವೇಟಿಂಗಲ್ಲಿದ್ದೀನಿ. ಅಮೆಝಾನ್ ಡೆಲಿವರಿ ಸರ್, ಐ ಆಮ್ ಯುವರ್ ಡೋರ್ ಸ್ಟೆಪ್. ಸರ್ ಹಾಂ ಸರ್, ಐ ನೀಡ್ OTP 38. ಹಾಂ ಓಕೆ ಸರ್, ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು ಸರ್. ಫಸ್ಟ್ ಕಸ್ಟಮರ್ ಪಾರ್ಸಲ್ ಡೆಲಿವರಿ ಆಯಿತು. OTP ಮನೇಲಿ ಇಲ್ಲ, ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗ್ಬೇಕು. ಸೆಕ್ಯೂರಿಟಿ ಏನಿರಲ್ಲ, ಆರಾಮಾಗಿ ಇಲ್ಲಿಟ್ಟು ಹೋಗೋದಷ್ಟೆ. ಒಂದು ಅಪಾರ್ಟ್ಮೆಂಟಲ್ಲಿ ಇದ್ದೀನಿ. ಟೈಮು 8:20. ಈಗ ಒಟ್ಟು 8:20ರಲ್ಲಿ 126 ಪಾರ್ಸಲ್ ಇದೆ. 10 ಮೇಲೆ ಪಾರ್ಸಲ್ ಇದೆ. ಇದನ್ನು ಎಷ್ಟು ಗಂಟೆ ಒಳಗೆ ಡೆಲಿವರಿ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ವಿಡಿಯೋನ ನೋಡ್ತಾನೆ ಇರಿ. ಈಗ ಒಂದೇ ಕಸ್ಟಮರ್ದು 3 ಇದೆ. ಫಸ್ಟ್ ಇನ್ನೊಬ್ರದ್ದು 4 ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಒಂದೇ ಕಸ್ಟಮರ್ದು 2 ಪಾರ್ಸಲ್ ಇದೆ. 2 ಕ್ಯಾಶ್ ಆನ್ ಡೆಲಿವರಿ. ಇಲ್ಲಾದರೂ ಲಿಫ್ಟ್ ಸಿಗ್ತಾ? ಆಪತ್ತು ಬಂದಾಗ್ಬಿಟ್ಟಲ್ಲ ಇವತ್ತು ಲಿಫ್ಟೇ. ಕ್ಯಾಶ್ ಆನ್ ಡೆಲಿವರಿ ಅಂದ್ಕೊಂಡಿದ್ದೆ, ಎಲ್ಲ ಪ್ರೀಪೇಡ್ ಮಾಡಿಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಹಾಂ ಪೇಯ್ಡ್. ಅಂಕಿತ್ ವೆಲ್ಕಮ್. ಥ್ಯಾಂಕ್ ಯು. ಡೆಲಿವರಿ ಮಾಡೋಷ್ಟರಲ್ಲಿ ಲಿಫ್ಟ್ ಬಂತು. 5ನೇ ಫ್ಲೋರ್ಗೆ ಹೋಗೋಣ. ಸಮಯ 8:35. ನಾನು ಆವಾಗಲೇ ಏನು ಹೇಳಿದ್ದೆ? ಸಮಯ 8:35. ನಾನು ಆವಾಗಲೇ 8:21ಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇಲ್ಲಿ ಆವಾಗಲೇ ನಾನು 126 ಅಂತ ಹೇಳಿದೆ. 126 ಅಲ್ಲ, 129. 14 ನಿಮಿಷಕ್ಕೆ 19 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಈ ಸಿಂಗಲ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಇದೊಂದು ಅಪಾರ್ಟ್ಮೆಂಟಿಂದ ಬಂದಿದ್ದು 17 ಪಾರ್ಸಲ್ಲು. ಕೆಲವೊಂದ್ಸಲ ಬೇಗ ಆಗ್ಬಿಡುತ್ತೆ. ಇಮ್ಮ ನೋಡಿ ಹೆಂಗೆ ಕಾಣ್ತಾ ಇದೆ. ಇನ್ನು ಈಗ ಕ್ಯಾಶ್ ಆನ್ ಡೆಲಿವರಿ ಪಾರ್ಸಲ್ ಇದೆ. ಸರ್ ಮೇಡಮ್ ಹೆಸರು ಪಾರ್ಸಲ್ ಕ್ಯಾಶ್ ಆನ್ ಡೆಲಿವರಿ 927 ಅಮೌಂಟು ತಗೊಳ್ಳಿ. ಆಗಿದೆ. ಥ್ಯಾಂಕ್ ಯು. ಪೇಮೆಂಟ್ ಆಯಿತು. ನಾನು ಡೆಲಿವರಿ ಮಾಡೋ ರೂಟಲ್ಲಿ ತುಂಬ ತಲೆನೋವು ಕಸ್ಟಮರ್ ಅಂದೆ. ಇವರೊಬ್ಬರೇ. ಬನ್ನಿ ಯಾವ ಥರ ತಲೆನೋವು ಅಂತ ತೋರಿಸ್ತೀನಿ. 8:58. ಎಷ್ಟೊತ್ತಿಗೆ ಡೆಲಿವರಿ ಕಂಪ್ಲೀಟ್ ಆಗುತ್ತೆ ಅಂತ ತೋರಿಸ್ತೀನಿ. ಏನಕ್ಕೆ ತಲೆನೋವು ಅಂತ ಈ ಟೈಮಿಂಗ್ಸಲ್ಲೇ ಗೊತ್ತಾಗ್ಬಿಡುತ್ತೆ. 120 ಕ್ಯಾಶ್ ಮೇಡಮ್. ಹಾಂ ಮೇಡಮ್, ರೂಟ್ ಹೆಂಗಿರುತ್ತೆ ಆ ಥರ ಮಾಡ್ತೀವಿ. ರೂಟ್ ಹೆಂಗಿದೆ ಹಂಗೆ ಮಾಡ್ತೀವಿ. ಪರವಾಗಿಲ್ಲ, ಬೇಗ ಪೇಮೆಂಟ್ ಮಾಡಿಬಿಟ್ರು. ನನ್ನೇ ಕೇಳ್ತವ್ರು, ಏನಕ್ಕೆ ಇಷ್ಟು ಬೇಗ ಬಂದಿದೆಯಾ ಡೆಲಿವರಿ ಮಾಡೋಕ್ಕೆ? ರಾತ್ರಿ 11 ಗಂಟೆಗೆ ತನಕ ಟೈಮ್ ಆಯ್ತಲ್ಲ, ಇಷ್ಟು ಬೇಗ ಏನಕ್ಕೆ ಬಂದೆ 9 ಗಂಟೆಗೆ ಅಂತ ಕೇಳ್ತಾರೆ. ನಾನು ನನಗೆ ಡ್ಯೂಟಿ ಟೈಮಲ್ಲಿ ನಾನು ಕೆಲಸ ಮಾಡಲ್ಲ, ಇಲ್ಲಾಂದ್ರೆ ಅವ್ರು ಫ್ರೀ ಇರೋ ಟೈಮಲ್ಲಿ ನಾನು ಕೆಲಸ ಮಾಡಲ್ಲ. ನಾನು ಡ್ಯೂಟಿ ಇರೋ ಟೈಮಲ್ಲಿ ನಾನು ಕೆಲಸ ಮಾಡಬೇಕು. ಇವರಿಗೆ ಅವ್ರು ಫ್ರೀ ಇರೋ ಟೈಮಲ್ಲಿ ನಾವು ಬರಬೇಕು. ಈಗ ಮಲಗಿದ್ರಂತೆ, ಎದ್ರು, ಅವ್ರು ನಿದ್ದೆಗೆ ಡಿಸ್ಟರ್ಬ್ ಆಯ್ತಂತೆ, ಅದಕ್ಕೆ ಏನಕ್ಕೆ 9 ಗಂಟೆಗೆ ಬರ್ತೀಯ ಅಂತ ಕೇಳ್ತಾರೆ. ಎತ್ಕೊಳ್ತಾರೆ. ಬಿಲ್ ಮಾಡಿದ್ದೀನಲ್ಲ, ಈ ಪಾರ್ಸಲ್ ಕೊಟ್ಟು ಅಷ್ಟಲ್ಲಿ ನೋಡೋಣ. ತಗೊಂಡು
ಇನ್ನೆರಡು ಪಾರ್ಸಲ್ ಇದೆ ಪಕ್ಕದ್ದೆ. ಈಗ ಕಸ್ಟಮರ್ ಇಲ್ಲ, ಗೇಟಲ್ಲಿ ಕೂಡ ಕೇಳಿದ್ರು, ಇನ್ನೆರಡು ಕೊಡಬೇಕು. ನಾ 8 ಗಂಟೆಯಿಂದ 10:05 ತನಕ 67 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. 67 ಪಾರ್ಸಲ್ ನಂಗೆ ಡೆಲಿವರಿ ಮಾಡಿರೋದಕ್ಕೆ ನನಗೆ 837 ರೂಪಾಯಿ ಸಿಕ್ಕಿದೆ. 2 ಅವರಲ್ಲಿ ಕೆಲಸ ಮಾಡಿದ್ದೀನಿ. ಮಳೆ ಬರ್ತಿದೆ, ಇದು ಮೋಡ ಅಂದ್ಕೊಳ್ಬೇಡಿ, ಮಳೆ ಬರ್ತಿರೋದು ನೋಡಿ. ಏನಂದ್ರೆ ಏನೂ ಕಾಣ್ತಾ ಇಲ್ಲ. ಈಗ ತಿಂಡಿ ತಿನ್ಕೊಂಡು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅಂತ ಮನೆಯಿಂದ ಆಚೆ ಬಂದರೆ ಈ ಥರ ಮಳೆ ಇದೆ. ಇವೆರಡು ಫ್ಲ್ಯಾಟ್ ನಂಬರ್ ಅವರು ಮನೇಲಿಲ್ಲ, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ದಾರೆ. ಇಲ್ಲೇ ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗ್ತೀನಿ. ಒಳ್ಳೇದೇ ಇದು, ನಂಗೆ ಟೈಮ್ ಸೇವ್ ಆಗುತ್ತೆ. ಸೆಕ್ಯೂರಿಟಿ ಕೊಟ್ಟಷ್ಟು ಪಾರ್ಸಲ್ಲು. 365. ಓಕೆ ಸರ್, ಥ್ಯಾಂಕ್ ಯು. ಲೊಕೇಶನ್ ಬಂದಿದ್ದೀನಿ. ಎಲ್ಲ ಪಿ ಜಿಗಳೇ. ಈ ಪಿ ಜಿನಾಗ ಮಾಡೋಕ್ಕಿಲ್ಲ ಅಂದರೆ ಒಂದು 20 ನಿಮಿಷ ಬೇಕು 4 ಪಾರ್ಸಲ್ ಮಾಡೋಕ್ಕೆ. ಈ ಪಿ ಜಿ ಪಾರ್ಸಲ್ಗಳು ಒಂದು ಡೆಲಿವರಿ ಆಗಿಲ್ಲ, ಹಂಗೆ ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ. 12:30 ಇಲ್ಲಿ ತನಕ ಒಂದು ಪಾರ್ಸಲ್ ಡೆಲಿವರಿ ಮಾಡಿಲ್ಲ. ಒಂದೇ ಲೊಕೇಶನಲ್ಲಿದ್ದೀನಿ. 4 ಪಾರ್ಸಲ್ ತಂದಿದ್ದು, 4 ಪಾರ್ಸಲ್ ಯಾರೂ ಫೋನು ತೆಗ್ದಿಲ್ಲ. ಇವರೊಬ್ಬರು ಯಾರೋ ಫೋನ್ ತೆಗ್ದಿದ್ದಾರೆ. ಇವರೊಬ್ಬರು ಒಂದು ಪೇಮೆಂಟ್ ಮಾಡಿದ್ರೆ 20 ನಿಮಿಷಕ್ಕೆ ಅರ್ಧ ಗಂಟೆಗೆ ಒಂದು ಪಾರ್ಸಲ್ ಅಂದ್ಕೊಳ್ಳಿ. ಅರ್ಧ ಗಂಟೆಗೆ 10-15 ಮಾಡ್ತಿದ್ದವನು ಒಂದು ಪಾರ್ಸಲ್ ನಾನು ಡೆಲಿವರಿ ಮಾಡ್ತಾಯಿಲ್ಲ. ಒಬ್ಬ ಗುರು ಅರ್ಧ ಗಂಟೆಗೆ ಒಂದು ಪಾರ್ಸಲ್ ಡೆಲಿವರಿ ಆಯಿತು. 26, ಇದೊಂದು 4, ಟೋಟಲ್ 30 ಪಾರ್ಸಲ್ ಇದೆ. ನಾವು 1 ಗಂಟೆಗೆ 5 ನಿಮಿಷ ಇದನ್ನು ಬೇಗ ಮುಗಿಸ್ಬೇಕು. ಇಲ್ಲ ಅಂದರೆ ಸರ್ಯಾಗಿ ನಾಳೆ ಪಾರ್ಸಲ್ಲೇ ಕೊಡಲ್ಲ, ಜಾಸ್ತಿ ಕೊಡಲ್ಲ, ಕಡಿಮೆ ಕೊಡ್ತಾರೆ. ವೆಲ್ಕಮ್. ಇನ್ನು 27 ಇದೆ. 27 ಮಾಡಿದ್ರೆ ಮುಗೀತು. ಇದನ್ನು ಎಷ್ಟೊಳಗೆ ಮುಗಿಸ್ತೀನಿ ಅಂತ ಬನ್ನಿ ನೋಡೋಣ. 1 ಗಂಟೆಗೆಲ್ಲ 130 ಮಾಡ್ತೀನಿ ಅಂತ ಅಂದ್ಕೊಂಡೆ, ಆಗಲಿಲ್ಲ. ಟೈಮು 1:15, 1:45. ಈ ಲೊಕೇಶನ್ ನಾನು ಯಾವಾಗಲೂ ಬೆಳಗ್ಗೆನೇ ಬರ್ತಿದ್ದೆ, 8:30 ಮೊದಲೇ. ಯಾಕೆ ಅಂದರೆ ಈ ಅಪಾರ್ಟ್ಮೆಂಟ್ಗೆ ನಾವು ಎಷ್ಟು ಬೇಗ ಬರ್ತೀವೋ ಅಷ್ಟು ಬೇಗ ನಮ್ಮ ಪಾರ್ಸಲ್ ಡೆಲಿವರಿ ಆಗುತ್ತೆ. ಇದು ಲೇಟಾಗಿ ಬಂತು ಅಂತಂದರೆ ತುಂಬ ಕಷ್ಟ. ಯಾರೂ ಇರಲ್ಲ, ಗೇಟಲ್ಲಿ ಅಪ್ರೂವಲ್ ಮಾಡ್ತಾರೆ ಮನೇಲಿ ಇರ್ತೀವಿ ಅಂತ. ಆದರೆ ಇಲ್ಲಿ ಬಂದರೆ ಇರಲ್ಲ. ಈಗ 3 OTP ಮೇಡಮ್, ಅಮೆಝಾನ್ 014. ಓಕೆ, ಥ್ಯಾಂಕ್ ಯು. ನನ್ನ ಏರಿಯಾ ಪಿ ಜಿ ಲೊಕೇಶನಲ್ಲಿದ್ದೀನಿ. ಒಟ್ಟು 4 ಪಾರ್ಸಲ್ ಇದೆ. ಈ 4 ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ನಾನು ಎಷ್ಟು ಟೈಮ್ ತೊಗೊಳ್ತೀನಿ ಅಂತ ಹೇಳ್ತೀನಿ. ಅಲ್ಲಿ ಥರ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಇಲ್ಲಿ ಬರೀ ಅದಕ್ಕಿಂತ ಬೇಗನೆ ಆಗಿಬಿಡುತ್ತೆ. ಈಗ ಡೆಲಿವರಿ ಸ್ಟಾರ್ಟ್ ಮಾಡ್ತಿದ್ದೀನಿ ಲೊಕೇಶನ್ದು. ಫಸ್ಟ್ ಇದೇ ಪಿ ಜಿ. ಬನ್ನಿ, ಪಿ ಜಿ ಒಳಗೆ ಹೋಗ್ಬಿಟ್ಟು ಟೈಮಿಂಗ್ ತೋರಿಸ್ಬಿಟ್ಟು ನಾನು ಲಾಸ್ಟ್ ಪಾರ್ಸಲ್ ಡೆಲಿವರಿ ಪಿ ಜಿ ನಾನು ತೋರಿಸ್ತೀನಿ. ಕಂಟಿನ್ಯೂ 4 ಪಾರ್ಸಲ್ ಪಿ ಜಿನೇ ಇರೋದು. ನೋಡಿ, ಇಲ್ಲಿ 12 ಪಾರ್ಸಲ್ ಇದೆ. ಟೈಮು 2:15. ಈಗ ಇಲ್ಲಿ ಡೆಲಿವರಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದನ್ನ ಅದು 4 ಪಾರ್ಸಲ್ನ ಎಷ್ಟೊತ್ತು ಮುಗಿಸ್ತೀನಿ ಅಂತ ನಿಮ್ಗೆ ಹೇಳ್ತೀನಿ. ಹಂಗೆ ವಿಡಿಯೋ ಕಂಟಿನ್ಯೂ ಮಾಡಿ ನೋಡೋದು. 1 ಪಾರ್ಸಲ್ ಡೆಲಿವರಿ ಆಯಿತು. ಸೆಕೆಂಡ್ ಡೆಲಿವರಿ ಪಾರ್ಸಲ್ಲು ಮುಗಿಸಿದ್ದೀನಿ. 3ನೇ ಪಾರ್ಸಲ್ಲು ಡೆಲಿವರಿ ಮಾಡೋಕ್ಕೆ ಆಯಿತು. 4ನೇ ಪಾರ್ಸಲ್ಲು ಡೆಲಿವರಿ ಆಯಿತು. 5 ನಿಮಿಷಕ್ಕೆ 4 ಪಾರ್ಸಲ್ ಮುಗಿಸಿದ್ದೀನಿ. ಲಾಸ್ಟ್ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. आप उसके सामने रख दो भैया, टावर 4801. ಓಕೆ ಮೇಡಮ್, ಥ್ಯಾಂಕ್ ಯು. 2:52. 1 ಗಂಟೆಗೆ ಮುಗಿಸ್ಬೇಕು ಅಂದ್ಕೊಂಡೆ. 130 ಪಾರ್ಸಲ್ 1 ಗಂಟೆ ಮುಗ್ಸೋಕ್ಕಾಗುತ್ತಾ?
ಆಗಲ್ಲ. ಟೋಟಲ್ಲು ಇವತ್ತು 126 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇಲ್ಲ ಅಂದ್ರೆ 126 ಪಾರ್ಸಲ್ ಅಂದರೆ ಒಂದು ಎಷ್ಟು 1600 ತನಕ ಆಗಿದೆ. ನಾವು ಬೆಳಗ್ಗೆ ಎಷ್ಟು ಬೇಗ ಮುಗಿಸ್ತೀವೋ ಅಷ್ಟು ಬೇಗ ನಮ್ಗೆ ಡೆಲಿವರಿ ಆಗುತ್ತೆ. ಇಲ್ಲಾಂದ್ರೆ ನಾವು ಲೇಟ್ ಮಾಡಿದಷ್ಟು ಲೇಟ್ ಆಗುತ್ತೆ. ಓಕೆ ಬಾಯ್, ಸಿಗೋಣ ಮತ್ತೆ 35ನೇ ದಿನ ಚಾಲೆಂಜಲ್ಲಿ. ಬಾಯ್ ಬಾಯ್.